ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಯಾವುದೇ ರುಬ್ದಂಗೆ ಕಾಯಿ ಹಾಕ್ದಂಗೆ ಸಿಂಪಲಾಗಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕರವಾಗುತ್ತೆ ಸಾಂಬಾರು ಸ್ನೇಹಿತರೆ. ಇದು ಇದ್ಕಿದ ಬೇಳೆಕಾಳು ಉಪಯೋಗಿಸ್ಕೊಂಡು ನೀವು ಮಸಾಲೆ ಸಾರು ಮಾಡ್ತೀರಾ, ಇದ್ಕಿದ ಬೇಳೆ ಸಾರು ಮಾಡ್ತೀರಾ. ನಾನು ಬರೀ ಸಾಂಬಾರು ಪುಡಿ ಹಾಕ್ಬಿಟ್ಟು ಸಿಂಪಲ್ ಸಾಂಬಾರು ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ತೋರಿಸಿ. ಕರೆಂಟ್ ಇಲ್ದಿದ್ದಾಗ ಈಸಿಯಾಗಿ ಮಾಡ್ಕೋಬೋದು, ಅರ್ಜೆಂಟು ಕೂಡ ಮಾಡ್ಕೋಬೋದು. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಂದೇ ಒಂದು ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಹಚ್ಚಿ 2 ಟೇಬಲ್ ಸ್ಪೂನ್ ಎಣ್ಣೆ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಮಾಮೂಲಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಫ್ರೈ ಆಗಬೇಕು. ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ. 2 ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಹೇಳ್ದಂಗೆ ಈಸಿಯಾಗಿ ಮಾಡ್ಕೊಂಡಿರೋ ಸಾಂಬಾರು ಮತ್ತು ಹೆಲ್ದಿ ಸಾಂಬಾರು ಇದು. ನಾನು ನಿಮ್ಗೆ ಏನು ಹೆಲ್ದಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಇವಾಗ ಏನೇನು ಕಾಳು ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ನಂತರ 2 ಟೊಮೊಟೊ ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಅರ್ಜೆಂಟ್ಗೆಲ್ಲ ಊರಿಗೆ ಹೋಗಿದಾಗ ಹಾಕ್ಸ್ಬೇಕಾ, ಏನಾರು ಬೇಗ ಲೇಟಾಗಿ ಎದ್ಬಿಟ್ವಪ್ಪ ಇವಾಗ ಏನು ಮಾಡೋದು ಅಂದಾಗ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಕಡಲೆಕಾಳು ಬಟಾಣಿ ಮೊಳಕೆ ಕಟ್ಟಿದ್ದೀನಿ. ನೋಡಿ, ಎಷ್ಟು ಉದ್ದ ಮೊಳಕೆ ಬಂದಿದೆ. ಇದೇ ಆರೋಗ್ಯಕರವಾಗಿದ್ದು ಅಂತ ಹೇಳಿದ್ದು. ಮೊಳಕೆ ಕಾಳುಗಳು ನೀವು ಯಾವುದೇ ಉಪಯೋಗಿಸಿದ್ರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಬಟಾಣಿ ಮತ್ತು ಕಡಲೆಕಾಳು 2 ಮೊಳಕೆ ಕಟ್ಕೊಂಡಿದ್ದೆ ನಾನು. ನೋಡಿ ಯಾವ ಥರ ಮೊಳಕೆ ಎಷ್ಟು ಉದ್ದ ಬಂದಿದೆ. ನಾನು ಬಾಕ್ಸಲ್ಲೇ ಮೊಳಕೆ ಕಟ್ಟಿರೋದು ಸ್ನೇಹಿತರೆ. ಇದೇ ಬಾಕ್ಸಲ್ಲೇ ಮುಚ್ಚಿಬಿಟ್ಟು ಇಟ್ಟಿದೆ. ಇದು ಇದ್ಕಿದ ಬೇಳೆಕಾಳು. ನೋಡಿ, ಇದ್ಕಿದ ಬೇಳೆಕಾಳು ಚೆನ್ನಾಗಿ ತೊಳ್ಕೊಂಡಿದ್ದೀನಿ 2 ನಾನು. ನೋಡಿ, ಇದ್ಕಿದ ಬೇಳೆಕಾಳು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ವಾ, ಮೊಳಕೆ ಕಾಳು, ಕಡಲೆಕಾಳು, ಬಟಾಣಿ, ಮೊಳಕೆ ಕಾಳು, ಇದ್ಕಿದ ಬೇಳೆಕಾಳು 3 ಕಾಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ 2 ಹುಳ್ಳಿಕಾಯಿ ಇತ್ತು ಸ್ನೇಹಿತರೆ. 2 ಹುಳ್ಳಿಕಾಯಿನ ಹಾಕಿದ್ದೀನಿ. 2, 3 ಅಷ್ಟೇ ಇದ್ದಿದ್ದು ಹುಳ್ಳಿಕಾಯಿ. ನಾನು ನಿಮ್ಗೆ ಹೇಳಿದ್ನಲ್ಲ, ತರಕಾರಿ ಇಲ್ಲಪ್ಪ, ಏನು ಮಾಡೋದು, ಏನು ಸಾಂಬಾರು ಮಾಡೋದು, ಬೇಳೆನೂ ಖಾಲಿಯಾಗಿದೆ, ಕರೆಂಟ್ ಇಲ್ಲ. ಇಷ್ಟು ಇದ್ದಾಗ ಮತ್ತೆ ಊರಿಗೆ ಹೋಗಿ ಬಂದಿರ್ತೀವಿ, ಸುಸ್ತಾಗಿದ್ದೀವಿ, ಆಕಸ್ಮಿಕ ಆಫೀಸಲ್ಲಿ ಟೆನ್ಷನ್ ಇದ್ದು ಬಂದಿದ್ದೀವಿ ಕೆಲಸ ಮಾಡಿಕೊಂಡು. ಇವಾಗ ಏನಪ್ಪ ಮಾಡೋದು ಅಂದಾಗ ಈಸಿಯಾಗಿ ಮಾಡ್ಕೊಬೋದು ಇದನ್ನು. ನೋಡಿ, ಇಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ಉರಿ ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಸಾಂಬಾರಿಂದ ಎಷ್ಟು ಉಪಯೋಗ ಆಯಿತು ಹೇಳಿ ನೀವೇ ಯೋಚನೆ ಮಾಡಿ. ನೀವು ಆಫೀಸ್ಗಿಂದ ಬಂದಾಗ ಸುಸ್ತಾಗಿದ್ದಾಗ, ಕೆಲಸ ಮಾಡ್ಕೊಂಡು ಬಂದು ಆಫೀಸ್ ಆಗಲಿ ಅಥವಾ ಎಲ್ಲೇ ಕೆಲಸ ಮಾಡ್ಕೊಂಬಂದು ಸುಸ್ತಾಗಿದ್ದಾಗ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೋಡಿ 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಬೇಳೆ ಸಾರು ಪುಡಿ. ನೀವು ಯಾವುದೇ ಬೇಳೆ ಸಾರು ಪುಡಿನೂ ಹಾಕ್ಕೊಬೋದು. ನೀವು ಯಾವುದು ಉಪಯೋಗಿಸ್ತೀರೋ ಅದೇ ಮನೇಲಿರೋ ಬೇಳೆ ಸಾರು ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಕಿವುಚ್ಬಿಟ್ಟು ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹುಣ್ಸೆಹಣ್ಣು ಹುಳಿ ಕಿವುಚಿ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ನೆನೆಸಿದ್ದೆ ನಾನು ನಿಮ್ಗೆ ಹೇಳ್ದಂಗೆ. ಎಷ್ಟು ಉಪಯೋಗ ಇದೆ ಹೇಳಿದ್ರೆ, ಕೆಲಸದಿಂದ ಬಂದು ಸಾಕಾಗಿ ಬಂದಾಗ ಈಸಿಯಾಗಿ ಮಾಡ್ಕೋಬೋದು. ಮನೇಲಿ ಕಾಳುಗಳು ಬೇಳೆ ಖಾಲಿ ಆಗಿದೆಯಪ್ಪ, ಏನು ಮಾಡೋದು ಅಂದಾಗ ಈಸಿಯಾಗಿ ಮಾಡ್ಕೋಬೋದು. ಕರೆಂಟ್ ಇಲ್ಲ, ರುಬ್ಬಕ್ಕೆ ತೆಂಗಿನಕಾಯಿ ಇಲ್ಲ. ಎಷ್ಟು ಅಡ್ವಾಂಟೇಜ್ ಇದೆ ಈ ಸಾಂಬಾರಿಂದ ಗೊತ್ತಿರೋ ಸ್ನೇಹಿತರೆ. ನಿಜವಾಗ್ಲೂ ಅಷ್ಟೇ ಅಡ್ವಾಂಟೇಜ್ ಇದೆ. ನೋಡಿ, ಇವಾಗ ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಇದಕ್ಕೆ ಹುಳಿ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವೇ ನೋಡಿದ್ರಲ್ವಾ. ನೋಡಿದ್ರೆ ಎಷ್ಟು ಬೇಗ ಮಾಡಿದೆ ನೋಡಿ ನಾನು ಸಾಂಬಾರು. ಇದು ಮುದ್ದೆಗೆ, ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ. ಒಂದೇ ಒಂದು ಮುದ್ದೆ ಮಾಡ್ಕೊಂಬಿಟ್ಟು ಆರಾಮಾಗಿ ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ರೆ ಸೂಪರ್ ಟೇಸ್ಟ್. ಇದು ನೆಂಚಕ್ಕೆ ಬೇಡ, ಏನು ಬೇಡ, ಈ ಕಾಳುಗಳೇ ಸಾಕು ಅನಿಸುತ್ತೆ. ಇದಕ್ಕೆ 4 ಲೋಟ, ಚಿಕ್ಕ ಲೋಟದಲ್ಲಿ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕೊಳ್ಳಿ. ಯಾಕೆಂದರೆ ಸ್ವಲ್ಪ ನೀರು ಹಂಗಿದ್ರೆ ನನಗೆ ಅನ್ನಕ್ಕೂ ಬೇಕಾಗುತ್ತೆ, ಮುದ್ದೆಗೂ ಬೇಕಾಗುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ನಂಗೆ ನೀರು ಬೇಡ ಅಪ್ಪ ನನಗೆ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿ ಕೂಡ ಗ್ರೇವಿ ಥರನೂ ಮಾಡ್ಕೋಬೋದು. ಚಪಾತಿ, ಪೂರಿ, ಮುದ್ದೆ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಹಾಲಿನ ಒಂದು ಸಾಂಬಾರು ಅಂತಲೇ ಅಂದ್ಕೊಳ್ಳಿ. ಇದನ್ನು 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಾಂಬಾರು ರೆಡಿಯಾಗಿದೆ ಅಂತ. ನೋಡಿ, ಮೆತ್ತಗೆ ತೆಗಿತೀನಿ. ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಇದೊಂದು ಟಿಪ್ಸು ನಿಮಗೆ. ಕುಕ್ಕರ್ ಲಿಡ್ ತೆಗಿಬೇಕಾದ್ರೆ ಸ್ವಲ್ಪ ಮುಖ ಕೈ ದೂರ ಇಟ್ಕೊಂಡು ತೆಗಿಬೇಕು ನೀವು. ಯಾವಾಗಲೂ ಅಷ್ಟೇ, ನಾವು ಎಷ್ಟೇ ಹುಷಾರಾಗಿದ್ದರೂ ಎಷ್ಟು ಕೇರ್ಫುಲ್ಲಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ನೀವು ಮುಖ ಮತ್ತು ಕೈಯೆಲ್ಲ ದೂರ ಇಟ್ಕೊಂಡು ಕುಕ್ಕರ್ ಲಿಡ್ ತೆಗೀರಿ ಯಾವಾಗಲೂ ಅಷ್ಟೇ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ನೋಡಿ, ಎಷ್ಟು ಎಮ್ಮೆಗೆ ರೆಡಿ ಇದೆ. ಇವಾಗ ಸ್ಟವ್ ಹಚ್ಬಿಟ್ಟು ಸಣ್ಣ ಮಾಡಿದ್ದೀನಿ ನಾನು. ಏನಕ್ಕೆ ಅಂತಂದರೆ, ಒಂದು ಸ್ವಲ್ಪ ಕಾಯಿ ತುರಿ ಇತ್ತು ಹಾಕೋಣ ಅಂತ ಹೇಳ್ಬಿಟ್ಟು. ವೇಸ್ಟ್ ಮಾಡೋದು ಯಾಕೆ, ಯಾವುದೇ ಪದಾರ್ಥ ವೇಸ್ಟ್ ಮಾಡಬಾರ್ದು ಸ್ನೇಹಿತರೆ. ಇದೊಂದು ಸ್ವಲ್ಪ ಫ್ರಿಡ್ಜಲ್ಲಿ ಹಾಗೇ ಇತ್ತು, ಅದರಿಂದ ಇದೊಂಚೂರು ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು ಕಾಯಿ ತುರಿ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು, ಏನಿದು ಹಾಕ್ಲೇಬೇಕು ಅನ್ನೋದೇನಿಲ್ಲ, ಇದು ಆಪ್ಷನಲ್ಲು. ನಾನು ಫ್ರಿಡ್ಜಲ್ಲಿ ಇತ್ತು ಒಂದು ಸ್ವಲ್ಪ ಅಂತ ಹೇಳಿ ಹಾಕಿದ್ದು. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಅಷ್ಟೇ ಆಯಿತು ಸಾಂಬಾರು. ನೋಡ್ರಲ್ಲ ಎಷ್ಟು ಬೇಗ ದಿಢೀರ್ನಾಯಿತು. ಬೇಳೆ ಬೇಡ, ರುಬ್ಬೋದು ಬೇಡ, ಏನು ಬೇಡ, ತರಕಾರಿ ಬೇಡ, ಏನಿಲ್ದಿರೂ ಮಾಡಿರೋ ಸಾಂಬಾರು ಎಷ್ಟು ಈಸಿಯಾಗಿದೆ ನೋಡಿದ್ರಲ್ವ ನೀವೇನೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಆರೋಗ್ಯಕರವಾದ್ದು. ನಾನು ಇದಕ್ಕೆ ಒಂದೇ ಒಂದು ಮುದ್ದೆ ಮಾಡಿದ್ದೆ. ನನ್ನ ಮಗ ಮುದ್ದೆ ಮಾಡ್ಕೊಡಮ್ಮ ಅಂದ, ಒಂದು ಮುದ್ದೆ ಮಾಡಿದ್ದೆ. ಸೂಪರಾಗಿತ್ತು ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವೇ ನೋಡಿದ್ರಲ್ವ. ಕಾಳುಗಳು ಆರೋಗ್ಯಕರವಾದ ಕಾಳುಗಳಿದು.
ಬಟಾಣಿ ಎಲ್ಲ ಹಾಕಿ ಬರೀ ಮಸಾಲೆ ಸಾಂಬಾರು ಮಾಡಿದ್ರೆ ನಮ್ಗೆ ಅಷ್ಟು ಟೇಸ್ಟ್ ಆಗೋಲ್ಲ ಮತ್ತು ನಮ್ಗೆ ಅಷ್ಟು ಇಷ್ಟನೂ ಆಗೋಲ್ಲ ಮಸಾಲೆ ಸಾರು. ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಮಸಾಲೆ ಬೇಡ ಅನ್ನೋರು ಈ ಥರ ಮಾಡ್ಕೊಬೋದು. ದಯವಿಟ್ಟು ಈ ಮಿಕ್ಸ್ಡ್ ಮೊಳಕೆ ಕಾಳು ಸಾಂಬಾರು ತಮಗೆ ಇಷ್ಟ ಆಗಿದರೆ, ಈಸಿ ಸಾಂಬಾರು, ಈ ರೆಸಿಪಿ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ವಿಡಿಯೋಸ್ ನೋಡಿ. ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ, ಇದು ಅನ್ನ ಕೂಡ ತಿನ್ಬೋದು. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.